ಹಾಂ, ನಾನೇ ಸರಿತ್ನೇ ಮಾತಾಡ್ತಿದ್ದೀನಿ. ಹೇಳಿ ಅತ್ತೆ, ಏನು ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರಲ್ಲ? ಅಯ್ಯೋ ಮಾರತ್ತೆ, ಫೋನ್ ಮಾಡೋಕ್ಕೆ ಒಂದು ಹೊತ್ತು ಗೊತ್ತು ಅಂತ ಇದೆಯಾ? ನಡು ರಾತ್ರಿಲೇ ಮಾಡಿದಾಗ ಹೇಳ್ದಂಗೆ ಹೇಳ್ತೀಯಪ್ಪ. ಏನು ಎಷ್ಟು ದಿವಸ ಆದರೂ ಮನೆ ಕಡೆ ಪತ್ತಿಕ್ಕಿಲ್ಲಲ್ಲ, ಏನೇ ಅತ್ತ ಬಾಲ್ ಹೆಂಗದಾನೆ ಕೇಳೋಣ ಅಂತ ಫೋನ್ ಮಾಡಿದೆ. ನಿಂಗಂತ ಅದಿಲ್ಲಲ್ಲ, ಫೋನ್ ಮಾಡಬೇಕು ಮನೆ ಕಡೆ ಎಲ್ಲ ಹೆಂಗದಾರೆ ಏನು ಎತ್ತ ಕೇಳಬೇಕು ಅಂತ. ನಾರು ಮಾಡ್ಬೇಕಲ್ಲ, ಅದಕ್ಕೆ ಮಾಡಿದೆ ಮಾರತ್ತೆ. ಹೆಂಗದಾನೆ ಬಾಲ್, ಹೆಂಗದಾನೆ ಬಾಲ್? ಆರಾಮೇ ಅದಾನೆ. ನೀನು ಸ್ವಲ್ಪ ಸಸೂತ್ರ ಹೇಳು, ಅವೆಲ್ಲ ಗುಟ್ಟು ಗುಸಿ ಮಾಡೋದು ಬೇಡ. ನೀನು ಏನೋ ತಿಳ್ಕೊಂಡಿರ್ಬೋದು, ನನ್ನ ಮಗ ಅಂಥೇಳಿ. ಅವನು ಈ ಮನೆ ಮೊಮ್ಮಗ, ಹೆಂಗದಾನೆ ಏನು ಎತ್ತ ತಿಳ್ಕೊಳ ಇದು ನಮ್ಗದೆ. ವಾಗೀಸ್ನು ಭಾಳ ತಲೆ ಬಿಸಿ ಮಾಡ್ಕೊಂಡಾನೆ. ನೀವು ಹೋದಲ್ಲಿ ಹೋಗ್ಬಿಟ್ರೆ ಮತ್ತೆ ಆ ಕಡೆ ಪಂಚಾಯತ್ಗೆ ಮಾತುಕತೆ ಏನು ಕೆಲಸ ಇವೇ ಎಲ್ಲ ಆಗ್ತದೇನ? ಬಾಲೆ ಕಡೆ ಒಂದು ನಿಗಾ ಇಲ್ದಿದ್ರೆ ಮತ್ತೆ ಎಂತ ಆಗ್ತದೆ? ಅಲ್ಲ ಅತ್ತೆ, ನೀವು ಏನು ಹೇಳ್ತಿದ್ದೀರಿ ಅಂತಲೇ ನಂಗೆ ಗೊತ್ತಾಗಲ್ಲಪ್ಪ. ಬಾಲೆ ಆರಾಮೇ ಅದಾನೆ, ಬಾಲೆ ಮೇಲೆ ನಿಗಾ ಇಲ್ಲ ಕೆಲಸ ಮಾಡ್ತಿರ್ತೀಯ ಅಂದರೆ ಅಂಥ ಕೆಲಸ ನಂಗಿಲ್ಲಿ ಏನಿರ್ತದೆ? ಬಾಲೆ ಮೇಲೆ ನಿಗಾ ಇರದೇ ಇರೋಷ್ಟ, ಅದು ನಮ್ಮನೆಗಿಂತ ಜಾಸ್ತಿ ಕೆಲಸ ಎಲ್ಲರೂ ಇರೋಕ್ಕೆ ಸಾಧ್ಯನಾ? ನಾನು ಅಷ್ಟು ಕೆಲಸ ಮಾಡಿಕೊಂಡೇ ಬಾಲೆ ನೋಡ್ಕೊಳ್ತಿರ್ಲ? ಇಲ್ಲಿ ನಾನಿದ್ದೀನಿ, ಅಮ್ಮ ಅದೇ, ಪೂರ್ವಿತ ಅದೇ, ಇಷ್ಟು ಜನ ಇದ್ದೀವಿ, ಒಂದು ಪಾಪು ನೋಡ್ಕೊಳಕ್ಕಾಗಲ್ಲ. ಅವನು ಆರಾಮಾಗಿ ಅದಾನೆ. ನಿಮ್ಗೆ ಯಾರು ಎಂತ ಹೇಳ್ಯಾರೆ? ಏನಾಗಿದೆ ಅಂತಲೇ ಗೊತ್ತಿಲ್ಲಪ್ಪ. ಅವೆಲ್ಲ ಬೇಡ, ಬಾಲೆ ಕರ್ಕೊಂಡು ಬಂದುಬಿಡ, ಮನೆಗೆ ಬಂದುಬಿಡು. ಕೆಲ ಹುಡುಗರಿಗೆ ಅಪ್ಪನ ಮನೆಯಲ್ಲೇ ಇರಬೇಕು, ಬೇರೆ ಕಡೆ ಎಲ್ಲ ಹೋದ್ರೆ ಆಗಲ್ಲ. ಅವಕ್ಕೆ ಒಂದಲ್ಲ ಒಂದು ಏನಾದ್ರು ಕರ್ಕರಿ ಶುರು ಆಗ್ತಿರ್ತದೆ. ಅವೆಲ್ಲ ಗುಟ್ಟು ಮಾಡೋದು ಬೇಡ ನನ್ನ ಹತ್ರ. ಓಕೆ ಎಂತಕ್ಕ, ನನಗೂ ನಿನ್ನೆಯಿಂದ ನೀನು ಬಂದುಬಿಡೆ, ಮನೆ ಕಡೆ ಬಂದುಬಿಡೆ. ನೀನು ನಮ್ಮನ್ನು ಬೇಕಾದ್ರೆ ಇಲ್ಲಿಗೆ ಬರೋಕ್ಕೆ ಹೇಳ. ನೀವು ಏನು ಹೇಳ್ತಿದ್ದೀರೋ ನನಗಂತೂ ಒಂದೂ ಅರ್ಥ ಆಗಲ್ಲ. ನಾನು ಎಂತಕ್ಕೆ ಮನೆಗೆ ಬರಬೇಕು? ಬಾಲಿಗೆ ಎಂತ ಆಗಿದೆ? ನಿಮ್ಗೆ ಯಾರು ಏನು ಹೇಳ್ಯಾರೆ ಅದನ್ನು ಹೇಳಿ ಫಸ್ಟ್. ಯಾರು ಎಂತ ಹೇಳ್ಯಾರೆ? ಮತ್ತು ಗುಟ್ಟೆ ಮಾಡ್ತೀಯಲ್ಲ ಹಂಗಾರೆ ಎಲ್ಲಿ ತನಕ ಇದೆ? ಮೊನ್ನೆ ಅನಿಲನ ಕಾರಲ್ಲೇ ಅಷ್ಟೋ ಒಂದು ಗಡಿಬಿಡಿ ಮೇಲೆ ಕರ್ಕೊಂಡು ಹೋದ್ರಂತಲ್ಲ ಆಸ್ಪತ್ರೆಗೆ ಬಾಲೆನ. ಹೇಳಿದಂತೆ ವಾಗೀಶನ ಫ್ರೆಂಡ್ ಯಾರವ ಅವ್ರು ಬಂದ್ಕೊಂಡು ಕೇಳ್ತಾ ಇದ್ದಾರಂತೆ, ಬಾಲೆ ಹೆಂಗದೆಯಾ ಈಗ ಅಂತ. ಏನಿಗೆ ಅಂತ ಗೊತ್ತಾ? ಹೇಳಿದ್ರಲ್ಲ ಗೊತ್ತಾಗದ? ಅದೇ ಏನು ಸಿಟ್ಟು ಹಾಯ್ತಾ ಇದ್ದಾನೆ ಮನೆಗೆ ಬಂದ್ಕೊಂಡು. ಒಂದು ಸಲ್ಲು ನನಗೆ ಎಂಥದನ್ನು ಹೇಳಲ್ಲ, ಒಂದು ಫೋನ್ ಮಾಡೋಣ ಅಂತ ನೋಡಲ್ಲ. ಈಗ ಯಾರ ಮುಖಾಂತರ ನಂಗೆ ಗೊತ್ತಾಗಬೇಕು, ಅವ್ರ ಎದುರಿಗೆಲ್ಲ ನಂಗೆ ಎಷ್ಟು ಒಂದು ಮುಖ ಇದಾದಂಗೆ ಆತ ಅಂಥೇಳಿ ಏನು ಬೇಜಾರು ಮಾಡ್ತಾ ಕೂತಿದ್ದ. ಎಂಥ ಹುಷಾರಿರಲ್ಲ, ಅಷ್ಟು ಗಡಿಬಿಡಿ ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಂಥದ್ದು ಏನಾಯ್ತೆ? ಎಂತ ಆಗಿತ್ತೆ? ನಿಮ್ಮ ಮಗ ಬಂದು ಹೇಳೋದಕ್ಕೂ ನೀವು ನಂಬೋದಕ್ಕೂ ಎಲ್ಲ ಸರಿ ಆಗ್ತದೆ ನೋಡಿ. ನಾನು ಎಂಥದಪ್ಪ ಅಂತ ನೋಡ್ತೀನಿ. ಅಲ್ಲ, ಅನಿಲಣ್ಣನ ಪಾಪಗೆ ಹುಷಾರಿರಲ್ಲ, ಅವ್ರ ಮನೆಗೆ ಹೋಗೋರು ಹಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೋಗ್ತೀವಿ ಅಂತ ಹೇಳಿ ಹೋಗ್ಯಾರೆ ಅವರು. ನಮ್ಮ ಪಾಪಗೆ ಏನಾಗಿದೆ? ಸುಮ್ಮನೆ ಇಲ್ಲದೆ ಇದ್ದಿದ್ದನ್ನೆಲ್ಲ ಕರಿಬೇಡಿ ನೀವು. ಪಾಪ ಆರಾಮಾಗಿ ಅದಾನಿಲ್ಲಿ. ಅವ್ರು ಬಂದು ಹೇಳ್ತಾರೆ, ನೀವು ನಂಬ್ತೀರಿ. ಅಲ್ಲ ಅತ್ತೆ, ನೀವು ಹೇಳ್ತೀರಲ್ಲ, ಒಂದು ಪಕ್ಷ ನನ್ನ ಮಗನೇ ಶಾಂತಮ್ಮ ಪಾಪಮ್ಮ ಹಂಗೆ ಆಗೋದು ಬೇಡ, ಕರ್ಕೊಂಡು ಹೋಗಿದ್ದೆ ಅಂತಲೇ ಮಾಡೋಣ. ನಿಮ್ಮ ಮಗಗೆ ಯಾರೋ ಬಂದು ಹೇಳಿದ್ರು, ಅವನಿಗೆ ಟೆನ್ಷನ್ ಆಯ್ತು, ನಮಗೆ ಒಂದು ಫೋನ್ ಮಾಡಿ ಹೇಳಲ್ಲ ಅಂತ ಬೇಜಾರು ಮಾಡ್ಕೊಂಡ ಅಂತೀರಲ್ಲ. ಅಪ್ಪ ಅಲ್ಲ ಅವರು, ಯಾರೋ ಬಂದು ಹೇಳ್ದು ಕೂಡಲೇ ಹಿಂಗೆ ನಿನ್ನ ಮಗನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ದು ಕೂಡಲೇ ಏನಿದೇನು ಕಾಶಿನ? ಎಷ್ಟು ದೂರ? ಪೂರ್ವಿಕರ ಮನೆ ಗೊತ್ತಿಲ್ಲ ಅವರಿಗೇನೋ? ಬಂದಿದ್ರೂ ಬರ್ಬೋದಿತ್ತು, ಅದು ಹೋಗಲಿ. ಯಾಕೆ ನಿಮ್ಮ ಮಗನ ಹತ್ರ ಮೊಬೈಲ್ ಇರಲ್ಲ? ನನ್ನ ನಂಬರ್ ಇರಲ್ಲ ಅವ್ರ ಹತ್ರ? ಅಷ್ಟು ಆತಂಕ ಇರೋರು ಹೌದಾದ್ರೂ ತಕ್ಷಣ ಫೋನ್ ಮಾಡ್ತಿರಲ್ಲ ನನಗೆ, ಏನಾಯಿತು ಏನು ಎತ್ತ ಅಂತ. ಹಂಗೆ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು ಇಲ್ಲಿ ಅವನಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಸೋಕೆ ನೋಡ್ತಾರೆ ಹೊರತು ಎಲ್ಲರಿಗೂ ಫೋನ್ ಮಾಡ್ತಾ ಕೂತ್ಕೊಳಲ್ಲ. ಗೊತ್ತಾದ್ಮೇಲೆ ಇವ್ರು ಫೋನ್ ಮಾಡಿದ್ರ ನನಗೆ, ಕೇಳಿದ್ರ ನನ್ನ ಹತ್ರ ಬಂದ್ಕೊಂಡು ನಿಮ್ಮ ಹತ್ರ ಹೇಳಿ ನೀವು ನಂಗೆ ಫೋನ್ ಮಾಡೋ ತನಕ ನೋಡಲಿ. ಹಿಂಗಿದ್ದು ತರ್ಕ ಮಾಡೋಕ್ಕೊಂದು ಕಲ್ತೀಯ, ಅವ ಎಂತಕ್ಕೆ ಹೇಳ್ತಾನೆ? ಅವನಿಗೆ ಮೊದಲೇ ಮನಸ್ಸಿಗೆ ಬೇಜಾರಾಗಿದೆ. ಇಲ್ಲಿ ಯಾರೋ ಈಗ ಅನಿಲನ ಕಾರಲ್ಲಿ ಯಾರ ಕಾರಲ್ಲಿ ಇವ್ರ ಕಾರಲ್ಲಿ ಕರ್ಕೊಂಡು ಹೋಗೋ ಬದಲು ಈಗ ನಮಗೆ ಫೋನ್ ಮಾಡಿದರೆ ನಮ್ಮ ಕಾರಲ್ಲೇ ಕರ್ಕೊಂಡು ಹೋಗೋದಿತ್ತಲ್ಲ ಅಂತ ಹೇಳ್ತಾನವ.
ಅಂತ ಈಗ ಬರಲಾ ಇಲ್ಲಿಗೆ ಬರಲಾ ಅಂತೇಳಿ ನಾನು ಒಂದ್ಸಲ ಕರ್ದಾರನೆ. ಯಾರು ಕರ್ದಾರೆ? ನೀನು ಕರ್ದೀಯ, ನಿನ್ನ ತಂಗಿ ಕರ್ದದ, ಯಾರು ಕರ್ದಾರೆ? ಬ್ಯಾಂಡ್ ಸೆಟ್ಟನ್ನು ತರೋಕ್ಕಾಗಲೇನೋ ತರಲ್ಲ ಅವರು. ನಾನು ಇದ್ದಾಗಲೇ ರಾಕೇಶ್ ಫೋನ್ ಮಾಡ್ಯಾರೆ, ಪೂರ್ವಿತ ಫೋನ್ ಮಾಡಿದೆ. ಅಲ್ಲ, ನೀವು ಹೇಳ್ತೀರಲ್ಲ, ನೀವು ಇದ್ರಲ್ಲ ಫೋನ್ ಮಾಡಿದಾಗ, ನಿಮ್ಮನ್ನು ಮಾವನ್ನ ಇವರನ್ನ ಎಲ್ಲರನ್ನು ಪೂರ್ವಿತ ಕರಿಲ್ಲ? ಅದು ಅವ್ರ ಮನೆ ಫಂಕ್ಷನ್ ಏನಲ್ಲ, ದೇವಸ್ಥಾನದ ಫಂಕ್ಷನ್ನು. ಅದು ಎಂಥರಾಗಲಿ ಗೊತ್ತಿದ್ರೇನೋ ನಿಮ್ಗೆ ಅವತ್ತು ಬರೋಕ್ಕೆ ಅನಿವಾರ್ಯ ಇತ್ತು. ನಾನು ಅದಕ್ಕೇನು ಹೇಳಲ್ಲ, ನಾನು ಕರಿಲ್ಲ ಅಂತ ಮಾತ್ರ ಹೇಳಬೇಡಿ. ಕರ್ದಾರೆ, ಎಲ್ಲರನ್ನೂ ಕರ್ದಾರೆ. ಮಾರತಿ, ನಿನ್ನ ಹತ್ರ ಏನು ಮಾಡ್ತಾ ಕೂರಷ್ಟು ನನಗೆ ಈಗ ಪುರ್ಸೊತ್ತಿಲ್ಲ. ಮನೇಲಿ ಕೆಲಸ ಆಗಲ್ಲ ನನಗೆ. ಎಷ್ಟು ವಯಸ್ಸಾಗಲಿ, ಮಕ್ಳಿಗೆ ಮದುವೆ ಆಗಲಿ, ಸಸ್ತಿಕ್ಳು ಬರಲಿ, ನಾನು ಕೈ ಬಾಯಿ ಸುಟ್ಕೊ ತಿನ್ನೋದೇನಾರು ತಪ್ತದಲ್ಲ. ಹೋಗಲಿ ಅಂತಾರ ಆಗಲಿ. ಈಗ ಬಂದುಬಿಡೆ, ಮನೆ ಕಡೆ ಬಂದುಬಿಡು. ಆ ಕೈನೂ ಭಾಳ ಬೇಜಾರು ಮಾಡ್ತಿತ್ತು. ಬರಲೇ ಇಲ್ಲಲ್ಲ ಸರಿತಾ, ಎಂತಕ್ಕೆ ಬರಲ್ಲ ಅಂತ ಏನು ಅಂತ ಹೇಳ್ಕ್ಯಾ ನೀ ಎಂದು ಬರ್ತೀಯ? ನಾನು ಒಂದೆರಡು ದಿನ ಇದ್ದೇ ಬರೋಣ ಅಂದ್ಕೊಂಡೀನಿ. ಅಲ್ಲಿ ಬಂದರೂ ಈಗ ಅಮ್ಮರ ಮನೆಗೆ ಹೋಗಬೇಕಿತ್ತಲ್ಲ, ಹೋಗಲ್ಲ. ಪೂರ್ವಿಕ್ನೂ ಹಾಗೆ ಅಂತು, ಅವಳಿಗೂ ಇಲ್ಲೇನೋ ಕೆಲಸ ಅದೆಯಂತೆ. ಹಾಗಾಗಿ ಇಲ್ಲೇ ಇರೋನಾಕ ಈ ಸತಿ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ತು. ನಾನು ಇಲ್ಲೇ ಇದ್ದೇ ಬರ್ತೀನಿ ಇನ್ನೊಂದು 4 ದಿನ. ಅಲ್ಲ, ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತದೆ. ಪೂರ್ವಿತಕ್ಕೆ ಗೊತ್ತಾಗ್ತದೆ ಮನೇಲಿ ಕೆಲಸ ಅದೇ, ಎಲ್ಲಿಗೂ ಹೋಗೋಕ್ಕಾಗಲ್ಲ, ಇಲ್ಲೇ ಇರಬೇಕು, ನಾ ಗಂಡನ ಮನೆಯಲ್ಲೇ ಇರಬೇಕು, ಮನೆ ಸಂಸಾರ ಮಾಡಬೇಕು ಅಂತ. ನಿಂಗೆ ಗೊತ್ತಾಗಲ್ಲನೇ. ಅಮ್ಮನ ಮನೆಗೆ ಹೋಗೋ ಬದಲಿಗೆ ನಾ ತಂಗಿ ಮನೇಲಿ ಕೂತ್ಕೋತೀನಿ ಅಂತೀಯಲ್ಲ, ಯಾಕೆ ಅದನ್ನೇ ಇಲ್ಲಿ ಕರ್ಕೊಬರ್ಬಾರ್ದಾ? ಏನು ನಮ್ಮ ಮನೇಲಿ ಏನು ಜಾಗಿಲ್ಲನೇ? ಓ, ಇವರು ಜಗಳ ಮಾಡೋಕ್ಕೆ ಅಂತಲೇ ಫೋನ್ ಮಾಡ್ಯಾರ ಅಂತ. ಮಗ ಇನ್ನೇನು ಹೇಳ್ಕೊಟ್ಟಾರೋ, ಅಲ್ಲಿ ಏನಾಗ್ಯದೋ ಏನಾರು ಮಾಡ್ಕೊಳ್ಳಿ, ಸುಮ್ಮನೆ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಓಹೋ, ಇಲ್ಲ ಮೊನ್ನೆ, ಇಲ್ಲ ಅಲ್ಲೇ ಮಲ್ಕ ಅತ್ತೆ. ಬಾಲೆ ಇಲ್ಲೇ ಮಲ್ಕೊಂಡಿದ್ದೆ, ನಾ ಫೋನಲ್ಲಿ ಮಾತಾಡ್ತಿದ್ನಲ್ಲ, ಒಂಚೂರು ಎಚ್ಚರ ಆತ ಅವನಿಗೆ. ತಟ್ಟು ಮಲಿಸ್ತೀನಿ, ಆಮೇಲೆ ಯಾವಾಗ್ಲಾರು ಫೋನ್ ಮಾಡ್ತೀನಿ ನಾನು. ಆತ ತಿಂಡಿ ಆತ? ತಿಂಡಿ ಐತೆ. ಎಂತ ಅಂತೆ ಸರಿತಾ? ಎಂತ ಅಂತ ನಿನ್ನ ಅತ್ತೆದ? ಎಂತ ಇಲ್ಲಮ್ಮ, ಸುಮ್ಮನೆ ಫೋನ್ ಮಾಡಿದರು. ಬಾಲೆ ಹೆಂಗದನೆ, ಯಾವಾಗ ಬರ್ತೀಯ, ಹಿಂಗೆಲ್ಲ ಕೇಳೋಣ ಅಂತ ಮಾಡಿದರು. ನಾನು ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ, ಹಾಗೇ ಇರಲ್ಲ ಮಾರತಿ. ನನಗೆ ಒಂಥರ ಅನ್ನಿಸ್ತು, ನಾನೇ ಮಾಡಬೇಕಿತ್ತು ಲೆಕ್ಕ. ಅಂದರೆ ಅದು ಪೂರ್ವಿಕ ಎಂತ ಮಾಡ್ತಾ ಇದೆ? ನೀನು ಮಾತು ತೊಟಾರ್ಸಕ್ಕೆ ಹೋಗಬೇಡ. ಎಂತಕ್ಕೆ ಫೋನ್ ಮಾಡಿದ್ದು ಹೇಳು, ಏನಂತೆ? ಮನೆ ಕಡೆ ಏನಾಗ್ಯದಂತೆ? ಎಂತ ಇಲ್ಲ ಅಮ್ಮ, ಸುಮ್ಮನೆ ಫೋನ್ ಮಾಡಿದ್ದು. ಅದು ಏನಾಗ್ಯದ ಗೊತ್ತಾ, ಮೊನ್ನೆ ಅನಿಲಣ್ಣರ ಪಾಪನ ಆಸ್ಪತ್ರೆಗೆ ಕರ್ಕೊಂಡೋದ್ರಲ್ಲ, ಇವ್ರಿಗೆ ಯಾರೋ ನೋಡಿ ನಿನ್ನ ಮಗಗೆ ಹುಷಾರಿರಲ್ಲ ಅಂತ ಹೇಳ್ಯಾರಂತೆ. ಅದಕ್ಕೆ ಗಾಬರಿ ಆಗ್ಯಾರ ಅವರು. ಅದೇ ಹೇಳ್ತಾ ಇದ್ದೆ, ಏನು ಆಗಲ್ಲ, ಅನಿಲಣ್ಣನ ಬಾಲೆ ಕರ್ಕೊಂಡು ಹೋಗಿದ್ದು ಅಂತ. ಅದನ್ನೇ ಕೇಳೋಕ್ಕಂತ ಫೋನ್ ಮಾಡಿದರು. ಸರಿತಾ? ಸುಸೂತ್ರ ಹೇಳದಾರು ಹೇಳು. ಬಾಲೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು ಯಾವತ್ತೆ? ಆವತ್ತು ಹುಷಾರಿಲ್ಲ ಅಂತ ಗೊತ್ತಾಗಿ ಇವತ್ತು ಫೋನ್ ಮಾಡಿ ಕೇಳ್ತಾ ಇದ್ದಾರ ಹೆಂಗದಾನೆ ಅಂತ. ಎಂತ ಮನೇಲೇನೋ ರಾಜಗೀಜ ಮಾಡ್ಕೊಂಡಾರಂತಾನೆ. ಕೊಲ್ಬಿದ್ದು ಹೋಗಲಿ ಮಾರತಿ, ಅತ್ಲಾಗೆ ಎಲ್ಲ ಹೋದರೂ ಒಂದೇನೋ ನಿಮ್ಮದೆಲ್ಲ ಒಂದು ನೀರು ಕುಡಿಯೋಂಗಿಲ್ಲ. ಹಂಗೇನಾರು ಭಾಳ ಇದು ಮಾಡಿದ್ರೆ ಹೋಗು ಮಗನೆ, ಹೋಗಿ 2 ದಿನ ಇದ್ದು ಅಕ್ಕ ತಂಗಿ ಅಲ್ಲಿಗೆ ಬರ್ಬೋದು, ಬಂದೊಂದು 4 ದಿನ ಇದ್ದು ಹೋಗ್ಬೋದು. ಇಲ್ಲಿ ಒಂದು ಕೆಲಸ ಮಾಡ, ನಿನ್ನ ಗಂಡನೇ ಬರೋಕ್ಕೆ ಹೇಳು ನಿನ್ನ ಗಂಡನ. ಅಮ್ಮನ ಯಾರನ್ನು ಬರೋಕ್ಕೆ ಹೇಳಲ್ಲ, ಎಂಥದ್ದು ಮಾಡಲ್ಲ. ಎಂತಕ್ಕಿಲ್ಲಿ ಬರೋಕ್ಕೆ ಹೇಳೋದು ನೋಡೋಣ ಹೇಳು. ನೀವೊಬ್ಬಳು ಹೇಳಿದ್ರೆ ಬೇಜಾರಾಗ್ತದಮ್ಮ ನಿನಗೆ. ನಾ ಅಂದ್ಕೊಂಡಿನಿ 1-2 ದಿನ ಇಲ್ಲೇ ಇದ್ದು ಹೋಗೋಣ ಅಂತ. ಪೂರ್ವಿಕ್ನೂ ಹಾಗೆ ಹೇಳಿತ್ತು. ಇವನು ಚೆನ್ನಾಗಿ ಆಟ ಆಡ್ಕೊಂಡು ಇದ್ನಲ್ಲ, ಇದ್ದು ಹೋಗೋಣ ಅಂದ್ಕೊಂಡೆ. ಇಲ್ಲೂ ಶುರು ಮಾಡಿದೆ ನೀನು, ಏನಾತೇನೋ ನೀ ಹೋಗು ಅಂತ. ಈಗ ನಿಮ್ಮ ಮನೆಗೆ ಬಂದರು ಇದನ್ನೇ ಅಲ್ಲಿಗೆ ಮತ್ತೆ ಫೋನ್ ಮಾಡ್ತಾರೆ, ಏನೋ ಆಗಿದೆ ಅಂತ. ಮತ್ತೆ ಹೋಗು ಅಂತಿರ್ತೀಯ. ಬೇಡ ಬಿಡು, ನಾನು ಹೋಗೋದಾರ ಹೋಗ್ತೀನಿ ಮನೆಗೆ, ನಾನು ಅಲ್ಲೇ ಇರ್ತೀನಿ, ಎಲ್ಲಿಗೂ ಬರಲ್ಲ, ಇಲ್ಲಿಗೂ ಬರಲ್ಲ, ನಿಮ್ಮ ಮನೆಗೂ ಬರಲ್ಲ. ಎಂತಕ್ಕೆ ಹಿಂಗೆ ಮಾಡ್ತೀಯೇನೋ ಅಮ್ಮ ಮಾರತಿ. ಸ್ವಲ್ಪ ದಿವಸ ಏನಾದರೂ ನೆಮ್ಮದಿಲಿ ಇರೋಣ ಅಂದರೆ ಅವರು ಅಂತಾರ, ಇಲ್ಲಿ ನಿಮ್ಮದು ಅಂತಾರ. ಹೇಳ್ತಿದ್ದೀನಿ, ಏನೂ ತೊಂದರೆ ಇಲ್ಲ, ಸುಮ್ಮನೆ ಫೋನ್ ಮಾಡಿದ್ದು ಅಂತ. ಆದರೂ ನಿಂಗೆ ನಂಬಿಕೆನೇ ಇಲ್ಲ.
ಏನಾಗಿದೆ ಏನೋ ಇನ್ನು ಹೊಸ್ದಾಗಿ ಸೃಷ್ಟಿ ಮಾಡ್ಕೊಂಡು ಹೇಳ್ಬೇಕೇನ. ಒಂದು ಪಕ್ಷ ಏನಾರು ಆಗಿದ್ರೂ ಆಗಿರಲಿ ಬಿಡು, ನಾನಲ್ಲಿ ಹೋಗಿ ಏನು ಮಾಡೋಕ್ಕಾಗ್ತದೆ? ಮನೆ ಅಂದಮೇಲೆ ಆ ಥರದವು ಏನಾರು ಆತಿರ್ತವೆ. ಎಂತಕ್ಕ ಏನಾತೆ? ಎಂತಕ್ಕೆ ಹಂಗೆ ಬೇಜಾರು ಮಾಡ್ಕೊಂಡು ಮಾತಾಡ್ತಿದ್ದೀಯಾ? ಅಯ್ಯೋ ಪೂರ್ವಿತ, ಏನಿಲ್ಲ ಕಣೆ, ಇವರಮ್ಮ ಫೋನ್ ಮಾಡಿಕೊಂಡು ಬಾಲ್ ಹೆಂಗದಾನೆ ಅಂತ ಏನು ಗಾಬರಿ ಮಾಡಿ ಕೇಳ್ತಾ ಇದ್ದಾರೆ. ಮಗ ಹೋಗಿ ಹೇಳಿದ್ರಂತೆ, ಯಾರೋ ಅವ್ರ ಫ್ರೆಂಡ್ ಹೇಳಿದ್ರಂತೆ ಬಾಲಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರು ಅಂಥೇಳಿ. ಈಗ ಹೆಂಗದಾನೆ ಅಂತ ಏನೋ ಬಿಡು, ಇರ್ತಾವಲ್ಲ ಹಂಗೆ ಮಾತಾಡ್ತಿದ್ದೆ. ಈಗ ಬೇರೆ ಬಂದ್ಕೊಂಡು ಏನಾಗಿದೆ ನೀ ಅಲ್ಲಿಗೆ ಹೋಗ್ತೀಯೇನೋ, ಹೋಗಿ ಆಮೇಲೆ ಬಾ ಅಂತ ಅದೇ ಹೇಳ್ತಾ ಇತ್ತು. ನಂಗೆ ಒಂಥರ ಮನ್ಸಿಗೆ ಬೇಜಾರಾಯ್ತು ಮಾರತಿ. ಯಾರಿಗೆ ಹೇಳೋದು ಯಾರಿಗೆ ಬಿಡೋದು? ಸುಮ್ಮನೆ ಅತ್ಲಾಗ ಸಾಯಂಕಾಲ ಸುರಿಗೆ ನಾನು ಹೋಗ್ಬಿಡ್ತೀನಿ. ರಾಕೇಶ್ನ ಒಂಚೂರು ಬಿಟ್ಟು ಬರೋಕ್ಕೆ ಹೇಳೋ ಪೂರ್ವಿತ. ಅಕ್ಕ ನೀ ಸುಮ್ಮನಿರು, ಹೋಗೋದು ಬೇಡ ಏನೂ ಬೇಡ. ನೀ ಹಿಂಗೆ ಮಾಡ್ತೀಯ ಅಂತ ಗೊತ್ತಿದ್ದೆ ಅವ್ರು ಹಂಗೆ ಫೋನ್ ಮಾಡ್ತಾರೆ ಆಯ್ತಾ? ನಾ ಅವತ್ತೇ ಹೇಳಿನಿ 15 ದಿವಸ ಇರಬೇಕು ಇಲ್ಲಿ ಅಂತ. ಇರ್ಬೇಕಂದ್ರೆ ಇರ್ಬೇಕಷ್ಟೆ. ನೆಟ್ಟಿಗೆ ಇನ್ನೂ 1 ವಾರ ಆಗಲಿ ಶುರು ಆಯ್ತು. ನೀ ಹಿಂಗೆ ಮಾಡ್ತೀಯ ಅಂತ ಗೊತ್ತಿದ್ದೆ ಅವ್ರು ಹಂಗೆ ಹೇಳ್ತಾರಕ್ಕ. ಅವ್ರು ಹೇಳೋದಕ್ಕೂ ನೀನು ಮಾಡೋದಕ್ಕೂ ಸರಿ ಆಗ್ತದೆ. ಆಗಲಿ ಬಿಡು, ಬಾಲೆ ಹೆಂಗದನೆ ಅಂತ ಕೇಳಿದ್ರು ನೀನು ಆರಾಮದಾನೆ ಅಂತ ಹೇಳ್ದಲ್ಲ, ಮತ್ತು ಈಗ ನೀವು ಹೋಗೋದೊಂದೇ ಅಂತಕ್ಕೆ. ಸೊ ಈಗ ಹಂಗೇನಾರು ಇದ್ದರೆ ಗುಂಡ ಫೋನ್ ಮಾಡ್ತಾನೆ, ನೀ ಹೇಳಿ ಬಂದೀಯ ಹೌದಾ ಅಲ್ಲ? ಈಗ ದನಪನ ಏನಾದರೂ ಆದರೆ ಹ್ಞೂ ಹೌದು ಅಂತ. ಒಂದು ಪಕ್ಷ ಹಂಗಾದ್ರೂ ನೀವು ಹೋಗಿ ಏನು ಮಾಡೋಕ್ಕಾಗ್ತದೆ? ಅಲ್ಲೇನು ಮನೇಲಿ ಮನುಷ್ಯರಿಲ್ಲ, ಸಣ್ಣ ಮಕ್ಕಳಲ್ಲಿರೋದು, ನಿನ್ಕಿಂತ ವಯಸ್ಸಾದರೆ ಇರೋದು, ಗೊತ್ತಾಗ್ತದೆ ಅವರಿಗೆ ಏನು ಮಾಡಬೇಕು ಅಂತ. ಹಂಗೆ ಕೆಲಸ ಮಾಡೋಕ್ಕೆ ಗುಂಡು ಅದಾನೆ ಅಲ್ಲಿ. ನಾನು ಅಂದ್ಕೊಂಡೆ ಇವರು ರಾಕೇಶ್ ಪೇಟೆ ಕಡೆ ಹೋದಾಗೆಲ್ಲ ಅವರು ಗುಂಡು ಅಲ್ಲಿ ಬಂದರೆ ಬರೋಕ್ಕೆ ಹೇಳಿ ಅಂತ ಹೇಳ್ಬೇಕಂತ ಮಾಡಿದ್ದೆ. ಸುಮ್ಮನೆ ಇರು ಪೂರ್ವಿತ, ನಿಂಗೆ ಗೊತ್ತಾಗಲ್ಲ. ಒಬ್ಬನಾರು ಅಲ್ಲಿ ಮನೆ ಬದೇ ಜವಾಬ್ದಾರಿ ತಗೊಂಡದಾನೆ, ಅವನು ಇಲ್ಲಿ ಬಂದರೆ ಏನಾಗ್ಯದ ಎಂಥದ ಅಲ್ಲಿ ನೋಡು ಪೂರ್ವಿತ. ಈ ಅಮ್ಮ ಒಬ್ಳು ಹಿಂಗೆ ಹೇಳೋದು, ಎಂತ ಆಗ್ಯದ ಏನೋ, ನೀವು ಹೋಗು ಅಲ್ಲಿಗೆ, ಆಮೇಲೆ ಬಂದು ನಮ್ಮ ಮನೆಗೆ 4 ದಿನ ಇದ್ದು ಬರ್ಬೋದು ಅಂತ. ನಂಗೆ ಆವಾಗಲೇ ಒಂಥರ ಬೇಜಾರಾಯ್ತು. ಅವ್ರು ನೋಡಿದ್ರೆ ಅಯ್ಯೋ ನೀನು ಫೋನ್ ಮಾಡಿ ಹೇಳಂತೆ, ಮಗಗೆ ಹುಷಾರಿಲ್ಲ ಅಂತ ಬೇರೆ ಯಾರ ಮೂಲಕ ನಂಗೆ ಗೊತ್ತಾಗಬೇಕಾಯ್ತು ಅಂಥೇಳಿ ಮಗ ಬಂದು ಇಲ್ಲಿ ಬೇಜಾರು ಮಾಡ್ತಾ ಇದ್ದಾನೆ ಅಂಥೇಳಿ ಅವ್ರು ಫೋನ್ ಮಾಡೋದಾಯ್ತು. ಅತ್ತೆ ಯಾವಾಗ ಬರ್ತೀಯ ನೀನು, ನಿಮ್ಮ ಮನೆ ಬಿಡು ಏನು ಹೇಳಿದ್ರು ಹೋಗಿ. ಅವ್ರದ್ದಾರು ಇದ್ದಿದ್ದೆ ಹಣೆ ಬರ ಅಂತ ಅಂದ್ಕೊಂಡಿರೋಣ ಅಂದರೆ ಬೇರೆ ನೀವು ಹೋಗು ಅಲ್ಲಿಗೆಯ ಏನಾತೇನೋ ಅಂತದೆ. ನಾ ಏನು ಮಾಡಲಿ ಹೇಳು? ಅದಕ್ಕೆ ನಾನು ಅಂದ್ಕೊಳೋದು ಎಲ್ಲಿಗೂ ಹೋಗೋದು ಬೇಡ, ಬರೋದು ಬೇಡ, ಸುಮ್ಮನೆ ಇದ್ದಲ್ಲೇ ಇದ್ದು ಬಿಡೋಣ ಅಂತ. ಅಯ್ಯೋ ರತ್ತೆ ಕೈಗೆ ಸಿಕ್ಕಿದ್ರೆ ಏನು ಮಾಡೋಣ ಅಂತ ಕಾಣ್ತದಲ್ಲ, ಏನು ಕೆಟ್ಟ ಹಿಂಸೇನು. ಅಕ್ಕ ಅವ್ರು ಹೇಳ್ದಾರೆಲ್ಲ ಹೇಳ್ಕೊಂಡಿರಲಿ, ನೀ ಏನೋ ಟೆನ್ಷನ್ ಮಾಡ್ಕೊಂಡಲ್ಲ, ಅದನ್ನು ನೋಡಿ ಅಮ್ಮ ಹಂಗೆ ಅಂತ ಏನೋ ಕಣೆ. ಯಾವಾಗಲೂ ಹೇಳ್ತಿರ್ತೀಯಲ್ಲ ಮನೇಲಿ ಹಂಗಾಗ್ತದೆ ಹಿಂಗಾಗ್ತದೆ ಅಂತ. ಅದಕ್ಕೆ ಹೇಳ್ತೇನೆ ಹೋಗಲಿ ಬಿಡು. ನಿಂಗೆ ಏನೀಗ ಮನೆ ಕಡೆ ಏನೋ ಇದಾಗಿದೇನೋ ಅಂತ ನಿಂಗೆ ಟೆನ್ಷನ್ನ, ಅಮ್ಮಗಾಗಲಿ ನಿಂಗಾಗಲಿ ಅದನ್ನು ತಿಳ್ಕೊಬೇಕು ಹೌದಾ ಅಲ್ಲ? ನಾನು ಇವತ್ತು ಸಂಜೆ ಇವ್ರನ್ನ ಉದ್ದೇಶ ಪೇಟೆಗೆ ಕಳಿಸಿ ಗುಂಡನ ಹತ್ರ ಎಲ್ಲ ಕೇಳ್ಕೊಬರಕ್ಕೆ ಹೇಳ್ತೀನಿ. ನೀ ಅದರ ಬಗ್ಗೆ ಮತ್ತೆ ಯೋಚನೆ ಮಾಡೋಂಗೇ ಇಲ್ಲ. ಆಗ ಫೋನ್ ಮಾಡಿದ್ರೆ ಹೇಳು, ಇಲ್ಲ ನಾನು ಒಂದು 4 ದಿನ ಇದ್ದು ಬರೋಕ್ಕೆ ಬಂದೀನಿ ನಾನು ಅನ್ನು. ಇಲ್ದಿದ್ದು ನಂಗೆ ಕೊಡು ಫೋನ್, ನಾನು ಮಾತಾಡ್ತೀನಿ. ಪೂರ್ವಿತ ನೀನು ಹಾಗೆ ಮಾತಾಡಬೇಡ. ಅಲ್ಲಿ ಇರೋದಾರು ಇರಲಿ. ಈಗ ಎಲ್ಲರೂ ಬಂದು ಹಂಗಂದ್ರೆ ಹೆಂಗ್ಳನ್ಗಟ್ಲೆ ಇದ್ದು ಬರ್ತಾರೆ ತವ್ರ ಮನೇಲಿ ಎಲ್ಲ ಹೆಣ್ಮಕ್ಳು, ಅದು ಇದ್ದು ಹೋಗಲಿ. ಅದು ಏನಾಗಿದೆ ಅಂತ ಒಂದು ಸ್ವಲ್ಪ ಕೇಳ್ರೆ ಈಗ ಯಾರಿಗಿಲ್ಲ ಅಂದರೆ ಸರಿತ ನಿನ್ನ ಮಾವಗಾರ ಒಂದು ಫೋನ್ ಮಾಡಿ ಮಗನೆ, ಮನೆ ಬದಿ ಏನಾಗಿದೆ ಕೇನ, ಅಡಿಕೆ ಪಡಿಕೆ ಮನೇಲಿತ್ತು ಏನು ಆಗ್ಯದ ಇನ್ನು. ಅದಕ್ಕೆ ಹಂಗೆ ನಿನ್ನ ಅತ್ತೆ ಸುಖ ಸುಮ್ಮನೆ ಫೋನ್ ಮಾಡಲ್ಲ, ಎಂದು ಇಲ್ದಿದ್ದಾರೆ ಹಿಂದೆ ಯಾಕೆ ಮಾಡ್ತಾರೆ ನೋಡೋಣ ಹೇಳ. ಬಂದರೆ ಎಂಥಾರು ಒಂಚೂರು ಇಲ್ಲಿ ಸಮ ಮಾಡ್ತದೆ ಅಂತ ತಿಳ್ಕೊಂಡಾರ ಎಂಥದ. ಅಮ್ಮ ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಕ್ಕ ಹೇಳೋದು ಒಂದೊಂದು ಸರಿ ಅನ್ನಿಸ್ತದೆ ನನಗೆ. ಅಲ್ಲ ಹೇಳ್ತೀಯಲ್ಲ ಇದು ಹೋಗಿ ಏನಾರು ಅಲ್ಲಿ ಸಮ ಮಾಡೋಕ್ಕಾಗ್ತದೆ ಅಂತ. ಏನು ಸಮ ಮಾಡೋದಮ್ಮ, ಎಂತ ಮಾಡೋಕ್ಕಾಗ್ತದೆ? ಅಲ್ಲಿಲ್ಲ, ಇದಕ್ಕಿಂತ ವಯಸ್ಸಾದರೆ ಇರೋರಲ್ಲಿ ತಾಯಿ ಅದಾರೆ, ತಂದೆ ಅದಾರೆ, ಅವ್ರು ಹೇಳ್ತಾರೆ ಹಂಗೇನಾರು ಇದಾದರೆ. ಮನೇಲಿ ಅಡಿಕೆ ಅದೇ ಏನಾಗ್ತದೆ, ಏನಾದರೂ ಒಂದು ಪಕ್ಷ ಇದು ಹೋಗಿ ಏನು ಮಾಡೋಕ್ಕಾಗ್ತದೆ ಹೇಳು ನೋಡೋಣ. ಯಾವ ಈಗ ಅತ್ತಿಗಾರು ಏನಾರು ಹೇಳೋಕ್ಕಾಗಲ್ಲ ಅಂದ್ರೆ ಮಾವ ಅದಾರಲ್ಲ,
ಅವ್ರು ನೋಡ್ಕೋತಾರೆ. ಹಂಗಂತೇಳಿ ಎಷ್ಟು ದಿವಸ ಅಲ್ಲೇ ಕಾವು ಕೂರಕ್ಕಾಗ್ತದೆ? ಯಾವಾಗ ನೋಡಿದ್ರು ಹಿಂಗೆ ಹೇಳ್ತಿರ್ತೀಯಲ್ಲ, ಸುಮ್ಮನಿರಮ್ಮ ನೀನು. ಅವ್ರು ಮಾಡೋದಕ್ಕೂ ನೀನು ಹೇಳೋದಕ್ಕೂ ಸರಿ ಆಗ್ತದೆ. ಅದೇನು ಬೇಕಾರಾಗಲಿ, ಇದು ಹೋದಕ್ಕೂ ಮತ್ತು ಅಲ್ಲೇನು ಯಾವ ಬದಲಾವಣೆನೂ ಮಾಡೋಕ್ಕಾಗಲ್ಲ. ಏನಾಗಬೇಕೋ ಅದು ಹಾಗೇ ಆಗ್ತದೆ. ಅಲ್ಲೇ ಇತ್ತಲ್ಲ, ಅಲ್ಲಿದ್ದಾಗ ಅವ್ರ ಮನೇಲಿ ಏನೂ ಆಗಲೇ ಇಲ್ಲ, ಹೆಂಗಾತ? ಇವೆಲ್ಲ ರಗಳೆನೇ ಬೇಡ, ಆರಾಮಾಗಿ ಸ್ವಲ್ಪ ದಿವಸ ಇರೋಣ ಅಂತ. ಅದೊಂದು ಏನು ಕೆಟ್ಟ ಹಿಂಸೆನ, ಯಾವತ್ತೂ ಇಲ್ದಿದ್ದು ಇವತ್ತು ಯಾಕಾರು ಫೋನ್ ಮಾಡ್ತೇನ? ಏನೋ ಮಾರತಿ, ಏನು ಮಾಡ್ತೀರಾ ಇದು ಮಾಡೇ. ನಾ ಏನಾರು ಹೇಳ್ದ ಕೂಡಲೇ ಮತ್ತೆ ಅದಕ್ಕೂ ಸಿಟ್ಟು ಬರ್ತದೆ, ನೀನು ಹಂಗೆ ಹೇಳ್ತೀಯ. ಇದ್ದು ಹೋಗಲಿ, ಒಂದು 4 ದಿನ ಇದ್ದೆ ಹೋಗಲಿ. ಇದು ನಾನು ನಿನ್ನ ಅಪ್ಪಾಜಿ ಇವತ್ತು ಹೋಗ್ತೀನಿ ಪೂರ್ವಿತ. ಅವ್ರೇನು ಕೊಯ್ ಅನ್ನಕ್ಕೆ ಶುರು ಮಾಡಾಗಿದೆ, ಮನೆ ಬದಿ ಏನಾಗ್ಯದ ಏನೋ ಎತ್ತ ಅಂತ. ಅದು ಸುಮಾರೆಲ್ಲ ಅಲ್ಲಿದ್ದಲ್ಲೇ ಹಾಕಿಟ್ಟು ಬಂದಿವೆ. ಮಳೆ ಬರ್ತದೆ ಅಂತಾರೆ, ಮಳೆ ಬಂದರೆ ಮತ್ತೇನಿಲ್ಲ. ನಮಗೆ ತಿಂಗಳನ್ಗಟ್ಲೆ ಬೇಕು ಸಮ್ ಮಾಡ್ಕೊಳಕ್ಕೆ. ನೋಡೋಣಮ್ಮ, ತಿಂಗಳು ಬಿಟ್ಟು ವರ್ಷ ಆಗಲಿ, ನಾನೇ ಬಂದು ಸರಿ ಮಾಡಿಕೊಟ್ಟು ಬರ್ತೀನಿ. ಅದು ಏನು ಬೇಕಾರಾಗಲಿ, ಇರಬೇಕು ಅಂದರೆ ಇರಬೇಕು ಅಷ್ಟೇ. ಅಪ್ಪಾಜಿ ಕೊಯ್ ಅಂತ ಇದ್ದಾರೆ ಅಂಥೇಳಿ ಸುಳ್ಳು ಹೇಳಬೇಡ ಆತ. ಅಪ್ಪಾಜಿ ಹತ್ರ ನಾನು ಹೇಳಿನಿ, ಇನ್ನೊಂದು 2 ದಿನ ಇದ್ದು ಹೋಗಿ ಅಕ್ಕನೂ ಅದೇ ಎಲ್ಲರೂ ಆರಾಮಾಗಿರೋಕ್ಕಾಗ್ತದೆ ಅಂತ. ನೀನು ಹಾಗೆ ಮಾಡ್ತೀಯಾ, ಅಕ್ಕನೂ ಹಾಗೆ ಮಾಡಲಿ ಅಂತ ಹೇಳ್ತೀಯ ನೀನು. ಮನೆ ಸಂಸಾರ ಅಂತ ಮಾಡಬೇಕು, ಆದರೆ ಈ ಥರನಾ? ಏನಾಗೋದು ಇಲ್ಲ. ಸುಮ್ಮನೆ ಇರು ಅಂದರೆ ಇರು ಅಮ್ಮ. ನಾ ಹೇಳಿನ ಅಪ್ಪಾಜಿಗೆ, ಅವ್ರು ಇರ್ತಾರೆ. ಇನ್ನೊಂದು ವಾರ ಎಲ್ಲರೂ ಇಲ್ಲೇ ಇರೋದೇ, ಅದೇನು ಬೇಕಾರಾಗಲಿ.